ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಬಗ್ಗೆ ಯಾರು ಹೇಳ್ತಾರೋ ಅದು ನಿಮ್ಮ ಊಹಾಪೋಹ ಮಾತ್ರ ಎಂದರು. ಎಪಿಎಂಸಿ ಕಾಯ್ದೆಯನ್ನ ಬದಲಾವಣೆ ಮಾಡಬೇಕು. ಸರ್ಕಾರಿ ಎಪಿಎಂಸಿಗಳಿಗೆ ತೊಂದರೆ ಆಗುತ್ತಿದೆ. ಕೇವಲ 4 ಆಗಿವೆ ಎಂದರೆ ಅದನ್ನು ಸರಿಪಡಿಸಲಾಗುವುದು ಎಂದರು. ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಯಿಂದ 80ರಷ್ಟು ಬಾಕಿ ಬಿಲ್ ರೈತರಿಗೆ ಸಂದಾಯ ಮಾಡಿಸಬೇಕಾಗಿದೆ. ಕೊನೆ ಬಾರಿ 20,500 ಕೋಟಿ ಕೂಡಿಸಲಾಗಿದೆ. ಯುಪಿ ಹಾಗೂ ಮಹಾರಾಷ್ಟ್ರ ಸರ್ಕಾರವೂ ಕೊಡಿಸಿಲ್ಲ. ನಾವು ಪ್ರಾಮಾಣಿಕವಾಗಿ ಕೊಡಿಸುವ ಕೆಲಸ ಸರ್ಕಾರದ ಮೂಲಕ ಮಾಡಿಸಿದ್ದೇವೆ ಎಂದು ಹೇಳಿದರು. ಓನ್ಲಿ ಕೆಲವು ಫ್ಯಾಕ್ಟ್ರೀಸ್ ಮಾತ್ರ ಸ್ವಲ್ಪ 55-60% ಲಾಸ್ ಆಗಿದೆ. ಯಾರು ಹೇಳ್ತಾನೆ ಇದ್ದೀರಿ, ಅದು ಆಗ್ತಾನೆ. ಅವ್ರು ಮಾತಾಡಿದ್ರೆ ಅವ್ರಿಗೆ ಕೇಳಿ. ಸರ್, APMC ಕಾಯ್ದೆ ತಿದ್ದುಪಡಿ ಆಗಿತ್ತು, ಅದು ಬೆಳಗಾವಿ ಖಾಸಗಿಯದೊಂದು ಗೊಂದಲ ಇತ್ತು. ಏನು ಬಗೆಹರಿಸಿ 1 ವರ್ಷ ರಾಜ್ಯದಲ್ಲಿ 4 ಇದ್ದಾರೆ. ಅದಕ್ಕೆ ಬೇರೆ ಆ್ಯಕ್ಟ್ ಮಾಡಿ ಅದನ್ನು ಅಬಾಲಿಷ್ ಮಾಡಲೇಬೇಕು. ಯಾಕೆಂದರೆ ನಿಮಗೆ ಸರ್ಕಾರಕ್ಕೆ ಬರ್ತಕ್ಕಂಥ ತೆರಿಗೆ ಅದು ಯಾವುದೋ ನಿಯಂತ್ರಣ ಇಲ್ಲ. ಅದು ನೋಡಿ, ನಿಯಂತ್ರಣ ಇಲ್ಲ ಅಂತಿಲ್ಲ, ನಿಯಂತ್ರಣ ರೆಗ್ಯುಲೇಟ್ ಮಾಡೋಕ್ಕೆ ಬರುತ್ತೆ. ಏನಾಗ್ತದೆ, ಸರ್ಕಾರಿ APMC ಇರಬೇಕನ್ನೋ ಕಾನ್ಸೆಪ್ಟ್ ಇತ್ತು. ಆದರೆ ಇನ್ ಬಿಟ್ವೀನ್ ಅದು ನಿಮ್ಗೆ ಗೊತ್ತಿದೆ, ಲೋಕಸಭೆಯಲ್ಲಿ ಬಿಲ್ ವಿಡ್ರಾ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ 4 ಪ್ರೈವೇಟ್ APMC ಅಷ್ಟೇ. ಅದನ್ನು ಸರಿ ಮಾಡ್ತಾರೆ ಸರ್ ಗೊಂದಲ ಅಂದರೆ ಬೆಳಗಾವಿ 100%. ಸರ್, ಈ ವೇಯಿಂಗ್ ಸ್ಕೇಲ್ಗಳು 2 ವರ್ಷ ಆಗ್ತಾವೆ ಹೇಳ್ತಾ ಇದ್ದೀರಿ, ಶುಗರ್ ಫ್ಯಾಕ್ಟ್ರಿಯಲ್ಲಿ ಹಾಕ್ತೀವಿ ಅಂತ. ಅದರ ಅನೌನ್ಸ್ಮೆಂಟ್ ಓದಿದೆ ಸರ್. ಅನೌನ್ಸ್ಮೆಂಟ್ ಆಲ್ರೆಡಿ ವೇಯಿಂಗ್ ಮೆಷಿನ್ನಲ್ಲಿ 2 ಟೈಪ್ ಇದೆ. ಮೊದಲು ಅನಲಾಗ್ ಸಿಸ್ಟಮ್ ಮೇಲೆ ಈ ವೇಯಿಂಗ್ ಮೆಷಿನ್ಸು ವೇ ಮಾಡ್ತಿದ್ರು ಫ್ಯಾಕ್ಟ್ರಿ ಒಳಗೆ. ಅದನ್ನೀಗ ಡಿಜಿಟಲೀಕರಣ ಮಾಡಿದ್ದೀವಿ, ಡಿಜಿಟಲ್ ವೇಯಿಂಗ್ ಮೆಷಿನ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 72 ಮಷಿನ್ಸು 72 ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಈಗ ಆಗಿದೆ. ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕಂತೇಳಿ ಒಂದು 10 ಕಡೆ ನಾವು ವೇಯಿಂಗ್ ಮೆಷಿನ್ಸ್ ಹಾಕಬೇಕು ಓನ್ ಅಂಥೇಳಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಅದರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ 2 ಹಾಕ್ತೀವಿ, ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ, ಎಲ್ಲೆಲ್ಲಿ ಹೆಚ್ಚು ಫ್ಯಾಕ್ಟ್ರಿ ಇದಾವೆ, ಎಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತ ಲೊಕೇಶನ್ಸ್ ಈಗಾಗಲೇ 5ರಿಂದ 6 ಸೆಲೆಕ್ಟ್ ಆಗಿದೆ. ಇನ್ನೊಂದು 2-3 ಬಾಕಿ ಇದೆ. ಅದು ಮಾಡಿದ್ದು ಬರೋ ಸೀಸನ್ನಲ್ಲಿ ಮುಗಿಸ್ತೀವಿ. ಸಕ್ಕರೆ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಮಾಲೀಕರು ಬಿಲ್ಲನ್ನು ಕೊಡ್ತಿಲ್ಲ ಅನ್ನೋ ಹೇಳಿದ್ಮೇಲೆ 80% ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಸಿದ್ದೀವಿ. ಲಾಸ್ಟ್ ಟೈಮ್ 20,500 ಕೋಟಿ ಮೇಲೆ ಇತ್ತು. ಫುಲ್ 100% ಕೊಡಿಸಿದ್ರು. UP ಗೌರ್ಮೆಂಟು ಕೊಡಿಸಿಲ್ಲ, ಮಹಾರಾಷ್ಟ್ರ ಕೊಡಿಸಿಲ್ಲ, ಕರ್ನಾಟಕ ಮಾತ್ರ ಕೊಡಿಸಿದ್ರು. ಈ ಸರ್ತಿ ಕೂಡ ಸೀಸನ್ ಮುಗಿಯೋದ್ರೊಳಗೆ ನಾವು 100% ಮಾಡ್ತೀವಿ. ಮುಂದಿನ ಅವಧಿಗೂ ನಮ್ಮ CM ಸಿದ್ದರಾಮಯ್ಯನವರ ನೇತೃತ್ವ ಬೇಕಂತೇಳಿ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾರೆ. ತಾವೇನೇನು ಇಲ್ಲ ಅಂತ ಕೇಳಿದ್ದಾರೆ, ಅವರೇ ಇದ್ದಾರಲ್ಲ, ಮುಂದಿನ ಅವರೇ ಬೇಕಂತ. ಮುಂದಿನ ಅವರೇ ಇರ್ಬೋದು, ಅದ್ರಾಗ ಏನು ತಪ್ಪಿದೆ, ಅವರೇ ಇರ್ತಾರೆ. 5 ವರ್ಷ ಕಂಟಿನ್ಯೂ ಹೋಗ್ತಾರೆ ಸರ್. ನೋಡಿ, ಈಗ CM ವಿಷಯ ಅದು ಇಲ್ಲಿ ನಾನು ಹೇಳ್ತಕ್ಕಂಥ ಭವಿಷ್ಯ CLP ಮತ್ತು ಹೈಕಮಾಂಡ್ ಅದರಲ್ಲಿ 2 ಮಾತು ಇಲ್ಲ. ಅವರೇ ಪ್ರೆಸೆಂಟ್ಸ್ ಯಾರು ಚರ್ಚೆ ಆಗ್ತಿದೆ ಅಂತ ಸರ್? ಪದೇ ಪದೇ ನನಗೆ ಗೊತ್ತಿಲ್ಲ, ಮೇಲೆ ಕೇಳ್ತೀರಂತ ಚರ್ಚೆ ಇಲ್ಲ. ನಿಮ್ಮವರೇ ಹೇಳ್ತಿದ್ರಲ್ಲ, ನನಗೂ ಈಗ ಕೇಳಿದ್ರಲ್ಲ, ನಾನು ಹೇಳಿದ್ದೆ ನಿಮ್ಮ ಮಂತ್ರಿಗಳು ಸಚಿವರು ಹೇಳ್ತಾರೆ ಅವ್ರಿಗೆ ಏನು ಕೆಲಸ ಮಾಡಕ್ಕೆ ರೆಡಿ ಇದೆ, ಅದನ್ನು ಮಾಡಿದರೆ ಸಾಕು. ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲಾರ್ದನ್ನ ಚರ್ಚೆ ಮಾಡಿ ಏನು ಮೇಲೆ ಆಗ್ತಾ ಇದ್ರು.